ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವಿಶ್ವದ ಅತ್ಯದ್ಭುತ ನಿರ್ಮಾಣಗಳ ಬಗ್ಗೆ ಮಾತನಾಡುವಾಗ ಮೊದಲಿಗೆ ನಮಗೆ ಅಮೆರಿಕ ನೆನಪಿಗೆ ಬರುತ್ತೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಚೀನಾ ನಿರ್ಮಿಸುತ್ತಿರುವ ಮೆಗಾ ಯೋಜನೆಗಳನ್ನ ನೋಡಿ ಅಮೆರಿಕದ ಎಂಜಿನಿಯರ್ಗಳು ದಿಗ್ಭ್ರಮೆಗೊಳ್ಳುತ್ತಿದ್ದಾರೆ. ಇಂದು ಈ ವಿಡಿಯೋದಲ್ಲಿ ಚೀನಾ ನಿರ್ಮಿಸುತ್ತಿರುವ ಆ ಅದ್ಭುತ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವು ಆ ದೇಶದ ದಿಕ್ಕನ್ನೇ ಬದಲಾಯಿಸುವುದಷ್ಟೇ ಅಲ್ಲದೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ವಿಶ್ವಕ್ಕೆ ತೋರಿಸ್ತಿವೆ. ಆದ್ರೆ ಅವುಗಳನ್ನ ನೋಡುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಅಂಡರ್ ವಾಟರ್ ಟನಲ್ಸ್. ವಿಶ್ವದ ಶ್ರೇಷ್ಠರು ಸಹ ಇದು ಅಸಾಧ್ಯ ಎಂದು ಭಾವಿಸಿದ ಕೆಲಸವನ್ನ ಚೀನಾ ಮಾಡಿ ತೋರಿಸಿದೆ. ಅದೇ ಚೀನಾದ ಅಂಡರ್ ಸಿ ವಾಟರ್ ಟನಲ್ಗಳು. ಇಲ್ಲಿ ನಾವು ಮಾತನಾಡ್ತಾ ಇರೋದು ಹಾಂಗ್ಕಾಂಗ್ ಜಹೈ ಮಕಾವು ಸೇತುವೆಯ ಕೆಳಗಡೆ ನಿರ್ಮಿಸಲಾದ ಟನಲ್ಗಳ ಬಗ್ಗೆ. ಸಮುದ್ರದ ಒಡಲಲ್ಲಿ 33 ದೈತ್ಯ ಟನಲ್ ಭಾಗಗಳನ್ನ ಜೋಡಿಸಿ ಈ ಟನಲ್ಗಳನ್ನ ನಿರ್ಮಿಸಲಾಗಿದೆ. ಈ ಪ್ರತಿಯೊಂದು ಭಾಗ 8 ಅಂತಸ್ತಿನ ಕಟ್ಟಡದಷ್ಟು ಎತ್ತರವಿದ್ದು 80,000 ಟನ್ ತೂಕವನ್ನ ಹೊಂದಿರುತ್ತೆ. ಇದನ್ನ ನೋಡಿ ಅಮೆರಿಕದ ತಜ್ಞರು ಈ ಟನಲ್ ಕೆಲವೇ ವರ್ಷಗಳಿಗೆ ನಾಶವಾಗುತ್ತೆ ಅಂತ ಗೇಲಿ ಮಾಡಿದ್ದರು. ಆದ್ರೆ ಚೀನಾ ಅವರ ಸಂಶಯಗಳನ್ನ ತಪ್ಪೆಂದು ಸಾಬೀತುಪಡಿಸಿತು. ಅವರು ಕಾಂಪೋಸಿಟ್ ಫೌಂಡೇಶನ್ ಟ್ರೀಟ್ಮೆಂಟ್ ಎಂಬ ತಂತ್ರವನ್ನ ಕಂಡುಹಿಡಿದು ಸಮುದ್ರದ ಮೃದುವಾದ ಮಣ್ಣನ್ನ ಕಲ್ಲಿನಂತೆ ಗಟ್ಟಿಯಾಗಿಸಿದರು. ಯಾಕೆಂದ್ರೆ ಈ ಟನಲ್ ಭಾಗ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅಂತ. ಆದ್ರೆ ನಿಜವಾದ ಸಮಸ್ಯೆ 2017ರಲ್ಲಿ ಶುರುವಾಗುತ್ತೆ. ಟನಲ್ನ 2 ಭಾಗಗಳು ಸಮುದ್ರದ ಪ್ರವಾಹಕ್ಕೆ 3 ಸೆಂಟಿಮೀಟರ್ನಷ್ಟು ಜಾಗದಿಂದ ಪಕ್ಕಕ್ಕೆ ಸರಿದವು. ಒಂದೇ ಕ್ಷಣದಲ್ಲಿ ಯೋಜನೆಯೆಲ್ಲವೂ ನಾಶವಾಗಿಬಿಟ್ಟಿತು ಎಂದು ಭಾವಿಸಿದರು. ಆದ್ರೆ ಚೀನಾ ತಯಾರಿಸಿದ ಡೈನಾಮಿಕ್ ಹೈಡ್ರಾಲಿಕ್ ಸಿಸ್ಟಮ್ 15 ನಿಮಿಷಗಳಲ್ಲಿ ಈ ಭಾಗಗಳನ್ನ ಮಿಲಿಮೀಟರ್ನ ಲೆಕ್ಕದಲ್ಲಿ ಸರಿಪಡಿಸಿತು. ಇದರಿಂದ ವಿಶ್ವದ ಎಂಜಿನಿಯರ್ಗಳು ಇದೊಂದು ಹೊಸ ಯುಗದ ಆರಂಭ ಎಂದರು. ಇಂದು ಇದು ವಿಶ್ವದ ಅತಿ ದೊಡ್ಡ ಅಂಡರ್ ಸಿ ಟನಲ್ ಆಗಿದೆ. ಇದು ಚೀನಾದ ಬುದ್ಧಿವಂತಿಕೆ, ಧೈರ್ಯ, ಕಠಿಣ ಪರಿಶ್ರಮ ಮತ್ತೆ ಅವರ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಜೀವಂತ ಸಾಕ್ಷಿ. ನಂಬರ್ 2, ಫ್ಲೋಟಿಂಗ್ ಸಿಟೀಸ್. ಸಮುದ್ರದಲ್ಲಿ ತೇಲುವ ನಗರವನ್ನ ಊಹಿಸಿಕೊಂಡ್ರೇನೆ ರೋಮಾಂಚನವಾಗ್ತಿದೆ ಅಲ್ವಾ? ಒಂದು ನಗರವೆಲ್ಲ ಭೂಮಿ ಮೇಲೆ ಇರದೆ ಸಮುದ್ರದ ನೀರಿನ ಮೇಲೆ ತೇಲ್ತದೆ. ಈ ಊಹೆಯನ್ನ ಚೀನಾ ನಿಜ ಮಾಡಲು ಹೊರಟಿದೆ. ಚೀನಾ ಈ ಯೋಜನೆಯನ್ನ ಕೈಗೊಳ್ಳಲು ಕಾರಣವೇನೆಂದ್ರೆ ಚೀನಾದಲ್ಲಿ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಆ ಹೆಚ್ಚುವ ಜನಸಂಖ್ಯೆಗೆ ವಾಸಿಸಲು ಭೂಮಿ ಸಾಕಾಗ್ತಿಲ್ಲ. ಇದಕ್ಕೆ ಪರಿಹಾರವಾಗಿ ಚೀನಾ ಕೈಗೊಂಡಿರುವ ನಿರ್ಮಾಣವೇ ಫ್ಲೋಟಿಂಗ್ ಸಿಟೀಸ್. ಒಂದು ನಗರವನ್ನ ಸಮುದ್ರದ ಮೇಲೆ ತೇಲುವಂತೆ ಯಾಕೆ ಮಾಡಬಾರದು ಎಂದು ಅವರು ಯೋಚಿಸಿದರು. ಚೀನಾದ ಎಂಜಿನಿಯರ್ಗಳು ಮತ್ತೆ ವಿಜ್ಞಾನಿಗಳು ಒಟ್ಟಾಗಿ ಎಂತಹ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇದು ಸಮುದ್ರದ ಸುನಾಮಿಗಳನ್ನ ತಡೆದುಕೊಳ್ಳಬಲ್ಲದು. ಈ ನಗರಗಳನ್ನ ಸಾಮಾನ್ಯವಾಗಿ ಅಲ್ಲದೆ ದೊಡ್ಡ ದೊಡ್ಡ ಸ್ಟೀಲ್ ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಮೇಲೆ ನಿರ್ಮಿಸಲಾಗ್ತದೆ. ಈ ಪ್ಲಾಟ್ಫಾರ್ಮ್ ಗಳನ್ನ ಒಟ್ಟುಗೂಡಿಸಿ ಒಂದು ನಗರವಾಗಿ ಪರಿವರ್ತಿಸಲಾಗ್ತದೆ. ಇದರಲ್ಲಿ ಮನೆಗಳು, ಶಾಲೆಗಳು, ಆಸ್ಪತ್ರೆಗಳು, ಶಾಪಿಂಗ್ ಮಾಲ್ಗಳು ಎಲ್ಲವೂ ಇರ್ತವೆ. ಇದರ ವಿಶೇಷತೆ ಏನೆಂದ್ರೆ ಇದಕ್ಕೆ ಬೇಕಾದ ವಿದ್ಯುತ್ ಅನ್ನ ಸಹ ಇವೇ ಉತ್ಪಾದಿಸಿಕೊಳ್ತವೆ. ಉದಾಹರಣೆಗೆ ಸಮುದ್ರದ ಅಲೆಗಳು ಮತ್ತೆ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಲಾಗ್ತದೆ. ನೀರನ್ನ ಶುದ್ಧೀಕರಿಸಲು ವಿಶೇಷ ಪ್ಲಾಂಟ್ ನ ನಿರ್ಮಿಸಲಾಗ್ತದೆ. ನೀರಿನ ಮೇಲೆ ತೇಲುವ ನಗರಗಳಲ್ಲಿ ಭವಿಷ್ಯ ಹೇಗಿರ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 3, ಬುಲೆಟ್ ಟ್ರೈನ್ ನೆಟ್ವರ್ಕ್. ಈ ವಿಷಯ ನಿಮ್ಗೆ ಈಗಾಗಲೇ ತಿಳಿದಿರಬಹುದು. ಅಮೆರಿಕದಂತಹ ದೊಡ್ಡ ದೇಶಗಳು ಹಲವು ವರ್ಷಗಳ ಹಿಂದೆಯೇ ಬುಲೆಟ್ ಟ್ರೈನ್ ನ ಕನಸು ಕಂಡಿದ್ದವು. ಕ್ಯಾಲಿಫೋರ್ನಿಯಾದ ಹೈಸ್ಪೀಡ್ ರೈಲು ಯೋಜನೆಯನ್ನ 2008ರಲ್ಲಿ ಆರಂಭಿಸಲಾಯಿತು. 2020ರ ವೇಳೆಗೆ ಇದು ಪೂರ್ಣಗೊಳ್ಳುತ್ತೆ ಎಂದು ಕೇವಲ $33 ಬಿಲಿಯನ್ ನೊಂದಿಗೆ ಲಾಸ್ ಏಂಜಲಸ್ ನಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕೆಲವೇ ಗಂಟೆಗಳಲ್ಲಿ ತಲುಪಬಹುದು ಎಂದು ಹೇಳಿದ್ದರು. ಆದ್ರೆ ಈಗ ನೋಡಿದ್ರೆ ಹಲವಾರು ವರ್ಷಗಳು ಕಳೆದ್ರೂ ಸಹ ಆ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಇದರ ಬಜೆಟ್ $128 ಬಿಲಿಯನ್ ಗೆ ಏರಿಕೆಯಾಗಿದೆ. ಬಹುಶಃ ಮುಂದಿನ ಜನರೇಷನ್ ಸಹ ಈ ಬುಲೆಟ್ ಟ್ರೈನ್ ನಲ್ಲಿ ಪ್ರಯಾಣಿಸ್ತಾರಾ ಇಲ್ವಾ ಎಂಬುದು ಖಚಿತವಿಲ್ಲ. ಅದೇ ಸಮಯದಲ್ಲಿ 2008ರಲ್ಲಿ ಚೀನಾ ತನ್ನ ಮೊದಲ ಹೈಸ್ಪೀಡ್ ರೈಲ್ ನೆಟ್ವರ್ಕ್ ಅನ್ನ ಬೀಜಿಂಗ್ ನಿಂದ ಟಿಯಾನ್ಜಿನ್ಗೆ ಆರಂಭಿಸಿತು. ಕೇವಲ ಕೆಲವೇ ವರ್ಷಗಳಲ್ಲಿ ಚೀನಾ 40,000 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲ್ ನೆಟ್ವರ್ಕ್ ಅನ್ನ ನಿರ್ಮಿಸಿತು. ಅಂದ್ರೆ ಇದು ಭೂಮಿಯ ಸುತ್ತಳತೆಯ 4ನೇ 1 ಭಾಗ. ಚೀನಾದ ರೈಲುಗಳು ಗಂಟೆಗೆ 421 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ತವೆ. ಅಮೆರಿಕದಲ್ಲಿ 1 ಕಿಲೋಮೀಟರ್ ರೈಲ್ವೆ ಲೈನ್ ನಿರ್ಮಿಸಲು ಬೇಕಾದ ಖರ್ಚಿನಲ್ಲಿ ಚೀನಾ 5 ಕಿಲೋಮೀಟರ್ ನಿರ್ಮಿಸುತ್ತದೆ. ಚೀನಾದ ಎಂಜಿನಿಯರ್ಗಳು ಕಲ್ಲಿನಂತೆ ಗಡ್ಡೆಗಟ್ಟುವ ಬೆಟ್ಟಗಳಿಂದ ಮರಳುಗಾಡಿನ ಪ್ರದೇಶಗಳವರೆಗೆ ಎಲ್ಲರೂ ಭಯ ಪಡುವ ಸ್ಥಳಗಳಲ್ಲೂ ಸಹ ರೈಲು ಮಾರ್ಗಗಳನ್ನ ಹಾಕಿದ್ದಾರೆ. ಅದಕ್ಕಾಗಿ ಚೀನಾದ ರೈಲು ನೆಟ್ವರ್ಕ್ ವಿಶ್ವದಲ್ಲೇ ಅತಿ ದೊಡ್ಡದು ಮತ್ತೆ ಅತ್ಯಂತ ವೇಗವಾದದ್ದು ಸಹ. ಅಮೆರಿಕ ದೇಶ ಒಂದು ರೈಲ್ವೆ ಲೈನ್ ಅನ್ನ ಪೂರ್ಣಗೊಳಿಸಲು ದಶಕಗಳನ್ನ ತೆಗೆದುಕೊಂಡ್ರೆ ಚೀನಾ ಪ್ರತಿ ವರ್ಷ 106 ಕಿಲೋಮೀಟರ್ನ ಹೊಸ ರೈಲುಗಳನ್ನ ಹಾಕ್ತದೆ. ಇದೇ ಚೀನಾವನ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಂಬರ್ 1 ಆಗಿ ನಿಲ್ಲಿಸ್ತದೆ.
ಇದರ ಜೊತೆಗೆ ಚೀನಾದ ಜಿಯಾಂಗನ್ ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಿಸಲಾದ ಜಿಯಾಂಜಂಗ್ ರೈಲ್ವೆ ಸ್ಟೇಷನ್ ಒಂದು ದೊಡ್ಡ ಕಲಾಕೃತಿಯಂತಿದೆ. ಇದು ಏಷ್ಯಾದ ಅತಿ ದೊಡ್ಡ ಹೈಸ್ಪೀಡ್ ರೈಲ್ವೆ ಸ್ಟೇಷನ್ ಎಂದು ಗುರುತಿಸಲ್ಪಟ್ಟಿದೆ. ಸುಮಾರು 4,72,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಸ್ಟೇಷನ್ ನ ಡಿಸೈನ್ ನೆಕ್ಸ್ಟ್ ಲೆವೆಲ್ ಅಲ್ಲಿರುತ್ತೆ. ಇದರ ಮೇಲ್ಛಾವಣಿ ನೀರಿನ ಹನಿಯ ಆಕಾರದಲ್ಲಿರುತ್ತೆ. ಇದು ಜಿಯಾಂಗ್ ನ ವಾಟರ್ ಕಲ್ಚರ್ ಗೆ ಸಂಕೇತವಾಗಿದೆ. ಇದು ಕೇವಲ ಸೈಜ್ ನಲ್ಲಿ ಮಾತ್ರವಲ್ಲ, ಟೆಕ್ನಾಲಜಿಯಲ್ಲೂ ತುಂಬಾ ಮುಂದುವರೆದಿದೆ. ಈ ಸ್ಟೇಷನ್ ನಿರ್ಮಾಣಕ್ಕೆ ಫೇರ್ ಫೇಸ್ಡ್ ಕಾಂಕ್ರೀಟ್ ನಂತಹ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಬಳಸಿದ್ದಾರೆ. ಸ್ಟೇಷನ್ ನ ಎಲ್ಲಾ ಸಿಸ್ಟಮ್ಗಳು ಡಿಜಿಟಲ್ ಮ್ಯಾನೇಜ್ಮೆಂಟ್ ಮೂಲಕವೇ ಕಂಟ್ರೋಲ್ ಆಗ್ತವೆ. ಇದರಿಂದ ಟ್ರಾವೆಲ್ ಟೈಮ್ ಗಣನೀಯವಾಗಿ ಕಡಿಮೆಯಾಗ್ತದೆ. ನಂಬರ್ 4, ಚೀನಾ ಬ್ರಿಡ್ಜಸ್. ಚೀನಾದ ಎಂಜಿನಿಯರ್ಗಳು ತಮ್ಮ ಸೇತುವೆಗಳ ನಿರ್ಮಾಣದಲ್ಲಿ ವಿಶ್ವವನ್ನೇ ಬೆರಗಾಗಿಸುತ್ತಿದ್ದಾರೆ. ಸೇತುವೆಗಳು ಕೇವಲ 2 ತುದಿಗಳನ್ನ ಜೋಡಿಸುವುದಷ್ಟೇ ಅಲ್ಲ, ಒಂದು ದೇಶದ ಸಾಮರ್ಥ್ಯವನ್ನು ತೋರಿಸ್ತವೆ. ಅಮೆರಿಕ ಇಂದಿಗೂ ತನ್ನ ಗೋಲ್ಡನ್ ಗೇಟ್ ಸೇತುವೆಯ ಬಗ್ಗೆ ಹೆಮ್ಮೆ ಪಡ್ತದೆ. ಇದು ಎಷ್ಟು ಫೇಮಸ್ ಅನ್ನೋದನ್ನ ನೀವು ಅನೇಕ ಸಿನಿಮಾಗಳಲ್ಲಿ ನೋಡಿರಬಹುದು. ಆದ್ರೆ ಅಮೆರಿಕದ 42% ಸೇತುವೆಗಳು ತಮ್ಮ ಲೈಫ್ ಟೈಮ್ ಗಿಂತಲೂ ತುಂಬಾ ಹಳೆಯವು. ಇವು ಈಗ ದುರ್ಬಲವಾಗಿವೆ. ಇದರಿಂದ ಪ್ರತಿ ವರ್ಷ $1 ಟ್ರಿಲಿಯನ್ ನಷ್ಟವಾಗ್ತಿದೆ. ಆದ್ರೆ ಚೀನಾದಲ್ಲಿ ವಿಶ್ವದ ಅತಿ ಉದ್ದದ 10 ಸೀ ಬ್ರಿಡ್ಜ್ ಗಳಲ್ಲಿ 8 ಬ್ರಿಡ್ಜಸ್ ಚೀನಾದಲ್ಲೇ ಇವೆ. ಇದು ಕೇವಲ ಯಾದೃಚ್ಛಿಕವಲ್ಲ, ಅವರ ಪ್ಲಾನಿಂಗ್ ಮತ್ತೆ ಡೆವಲಪ್ಮೆಂಟ್ ಗೆ ಸಾಕ್ಷಿಯಾಗಿದೆ. ಅಮೆರಿಕದಲ್ಲಿ ಒಂದು ಸಾಮಾನ್ಯ ಸೇತುವೆಯನ್ನ ನಿರ್ಮಿಸಲು 7 ರಿಂದ 10 ವರ್ಷಗಳು ಬೇಕಾದ್ರೆ ಚೀನಾ ಆಧುನಿಕ ಗುಣಮಟ್ಟದ ತಂತ್ರಜ್ಞಾನದೊಂದಿಗೆ ದಾಖಲೆಗಳನ್ನ ಧ್ವಂಸ ಮಾಡ್ತಿದೆ. ಇದರ ಸಹಾಯದಿಂದ ಸಾವಿರಾರು ಟನ್ ತೂಕದ ಸೇತುವೆಯ ಭಾಗವನ್ನ ಕೇವಲ 90 ನಿಮಿಷಗಳಲ್ಲಿ ಜೋಡಿಸಲಾಗಿದೆ. ಒಬ್ಬ ಅಮೆರಿಕನ್ ವ್ಯಕ್ತಿ ಚೀನಾದಲ್ಲಿ 1 ಗಂಟೆಗೆ 24 ಗಂಟೆಗಳಿಗಿಂತ ಹೆಚ್ಚು ಸಮಯ ಇದೆಯಾ ಅಂತ ಕಾಮೆಂಟ್ ಮಾಡಿದ್ದಾನೆ. ಯಾಕಂದ್ರೆ ಚೀನಾ ಅಷ್ಟು ವೇಗವಾಗಿ ಕೆಲಸ ಮಾಡ್ತದೆ ಅಂತ ಅರ್ಥ. ಅವರ ವೇಗ ನಿಜಕ್ಕೂ ಬುಲೆಟ್ ಸ್ಪೀಡ್ ನಂತಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದ್ರೆ ಹಾಂಗ್ಕಾಂಗ್ ಜಹೈ ಮಕಾವೋ ಬ್ರಿಡ್ಜ್. 55 ಕಿಲೋಮೀಟರ್ ಉದ್ದದ ಈ ಬ್ರಿಡ್ಜ್ ಕೇವಲ ರೋಡ್ ಅಲ್ಲ, ಇದು ಎಂಜಿನಿಯರ್ಗಳ ಒಂದು ಅದ್ಭುತ ಎಂದೇ ಹೇಳಬೇಕು. ಇದರ ನಿರ್ಮಾಣದಲ್ಲಿ 4,000 ಕಂಪನಿಗಳು, ಸಾವಿರಾರು ಎಂಜಿನಿಯರ್ಗಳು ಭಾಗವಹಿಸಿದ್ದಾರೆ. ಈ ಬ್ರಿಡ್ಜ್ ಎಷ್ಟು ಗಟ್ಟಿ ಎಂದ್ರೆ 3 ಲಕ್ಷ ಟನ್ ತೂಕದ ಹಡಗು ಡಿಕ್ಕಿ ಹೊಡೆದ್ರೂ ಸಹ ಇದು ಗಟ್ಟಿಯಾಗಿ ನಿಲ್ತದೆ. ಚಂಡಮಾರುತಗಳು, ಭೂಕಂಪಗಳು, ಸುನಾಮಿಗಳನ್ನ ಸಹ ಇದು ತಡೆದುಕೊಳ್ಳಬಲ್ಲದು. ಇದಕ್ಕಾಗಿ ವಿಶ್ವವು ಚೀನಾ ಕೇವಲ ಬ್ರಿಡ್ಜ್ ಗಳನ್ನ ನಿರ್ಮಿಸ್ತಿಲ್ಲ, ಚರಿತ್ರೆಯನ್ನ ಸೃಷ್ಟಿಸ್ತಿದೆ ಎಂದು ಒಪ್ಪಿಕೊಳ್ತಿದೆ. ಈಗ ನಾವು ಶಕ್ತಿಯ ಬಗ್ಗೆ ಮಾತನಾಡೋಣ. ಈ ಶಕ್ತಿ ಶತಮಾನಗಳಿಂದ ಮನುಷ್ಯರನ್ನ ಆಶ್ಚರ್ಯಗೊಳಿಸುತ್ತಿದೆ. ಅದೇ ನೀರಿನ ಶಕ್ತಿ. ಶತಮಾನಗಳಿಂದ ಡ್ಯಾಮ್ಸ್ ಮತ್ತೆ ಹೈಡ್ರೋ ಸ್ಟೇಷನ್ ಯಾವುದೇ ದೇಶಕ್ಕಾದ್ರೂ ಹೆಮ್ಮೆಯ ವಿಷಯವಾಗ್ತವೆ. ಅಮೆರಿಕ ಒಂದು ಕಾಲದಲ್ಲಿ ತನ್ನ ಹೂವರ್ ಡ್ಯಾಮ್ ಬಗ್ಗೆ ಗರ್ವದಿಂದ ಮಾತನಾಡ್ತಿತ್ತು. ಅದು ನಿಜಕ್ಕೂ ಒಂದು ಎಂಜಿನಿಯರಿಂಗ್ ಅದ್ಭುತವಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಚೀನಾ ಈಗ ಎಂತಹ ಪವರ್ಫುಲ್ ಡ್ಯಾಮ್ ಗಳನ್ನ ನಿರ್ಮಿಸುತ್ತಿದೆ ಎಂದ್ರೆ ಅವು ಹೂವರ್ ಡ್ಯಾಮ್ ಅನ್ನ ಹಿಂದಿಕ್ಕಿವೆ. ಅದೇ ಬೈಹಟನ್ ಹೈಡ್ರೋ ಪವರ್ ಸ್ಟೇಷನ್. ಈ ಕಟ್ಟಡವು ಸಾಮಾನ್ಯ ಡ್ಯಾಮ್ ಅಲ್ಲ, ಇದೊಂದು ಸಾಮ್ರಾಜ್ಯ. ಇದರಲ್ಲಿ 250 ಕಿಲೋಮೀಟರ್ ಉದ್ದದ ಸುರಂಗಗಳಿವೆ. ಇದು ಎಷ್ಟು ದೊಡ್ಡದೆಂದ್ರೆ 300 ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಳನ್ನ ಒಂದರ ಮೇಲೊಂದು ಇರಿಸಿದ್ರೆ ಎಷ್ಟು ದೊಡ್ಡದಾಗ್ತದೆಯೋ ಅದಕ್ಕೆ ಸಮಾನ. ಇದರ ಒಂದು ದೊಡ್ಡ ರೂಮ್ 438 ಮೀಟರ್ ಉದ್ದ, 34 ಮೀಟರ್ ಅಗಲ ಮತ್ತೆ ಎತ್ತರ ಸುಮಾರು 90 ಮೀಟರ್ ಅಷ್ಟಿರುತ್ತೆ. ಅಂದ್ರೆ ಈ ಹಾಲಲ್ಲಿ 13 ಬೋಯಿಂಗ್ ವಿಮಾನಗಳನ್ನ ಸುಲಭವಾಗಿ ಪಾರ್ಕ್ ಮಾಡಬಹುದು. ಇನ್ನು ವಿದ್ಯುತ್ ಉತ್ಪಾದನೆಯ ಬಗ್ಗೆ ಮಾತನಾಡಿದ್ರೆ ಈ ಡ್ಯಾಮ್ ಹೂವರ್ ಡ್ಯಾಮ್ ಗಿಂತ 3 ಪಟ್ಟು ಹೆಚ್ಚು ವಿದ್ಯುತ್ ಉತ್ಪಾದಿಸುತ್ತದೆ. ಅಂದ್ರೆ ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಅಮೆರಿಕಾಗೆ ಸಾಧ್ಯವಾಗದ ಕೆಲಸವನ್ನ ಚೀನಾ ಈ ಹೈಡ್ರೋ ಪವರ್ ಸ್ಟೇಷನ್ ನ ಅಂದುಕೊಂಡ ಸಮಯಕ್ಕೆ ನಿರ್ಮಿಸಿ ವಿಶ್ವಕ್ಕೆ ತೋರಿಸಿತು ಯಾರು ನಿಜವಾದ ಹೀರೋ ಎಂದು. ಈ ಡ್ಯಾಮ್ ಕೇವಲ ವಿದ್ಯುತ್ ಉತ್ಪಾದಿಸುವುದಷ್ಟೇ ಅಲ್ಲದೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ತಮ್ಮ ದೇಶಕ್ಕೆ ನೀರನ್ನು ಒದಗಿಸುತ್ತದೆ. ಈ ಕಾರಣದಿಂದಲೇ ಚೀನಾ ಇಂದು ಅಗ್ರ ರಾಷ್ಟ್ರವಾಗಿ ಮಾರ್ಪಡಲು ಕಾಲಿಡುತ್ತಿದೆ. ಹಾಗೇನೆ ಇತರ ದೇಶಗಳಿಗೆ ಕಠಿಣ ಶ್ರಮ ಮಾಡಿದ್ರೆ ಬೆಟ್ಟಗಳನ್ನ ಒಡೆಯಬಹುದು, ಅಭಿವೃದ್ಧಿಯತ್ತ ಕಾಲಿಡಬಹುದು ಎಂದು ಸಂದೇಶ ನೀಡುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.